ನಮಸ್ಕಾರ ಫ್ರೆಂಡ್ಸ್. ಗಣಕನ್ನಡ ಕನ್ನಡ ಕಲಿಕೆ ಚಾನಲ್ಗೆ ತಮಗೆ ಸ್ವಾಗತ. ಈ ಗಣಕನ್ನಡದಲ್ಲಿ ತಾವೆಲ್ಲರೂ ನೋಡಿದ್ದೀರಾ. ನುಡಿನ ಉಪಯೋಗಿಸಿ ನಾವು ಕಂಪ್ಯೂಟ್ರಲ್ಲಿ ಯಾವ ಥರ ಕನ್ನಡ ಟೈಪ್ ಮಾಡ್ಬೋದು ಅಂತ ನಾನು ಸವಿವರವಾಗಿ ಕಾಗುಣಿತದಿಂದ ಹಿಡಿದು ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಯಾವ ಥರ ಟೈಪ್ ಮಾಡ್ಬೋದು ಮತ್ತು ಕಠಿಣ ಶಬ್ದಗಳನ್ನ ಯಾವ ಥರ ಟೈಪ್ ಮಾಡ್ಬೋದು ಅಂತ ಕ್ಲಿಯರ್ ಹೇಳ್ಕೊಟ್ಟಿದ್ದೀನಿ. ಮತ್ತು ನುಡಿ ಅಲ್ಲದೇ ಯೂನಿಕೋಡ್ ಯೂಸ್ ಮಾಡೋ ಥರ ಟೈಪ್ ಮಾಡೋದು ಕಂಪ್ಯೂಟ್ರಲ್ಲಿ ಅಂತ ಕ್ಲಿಯರಾಗೆಲ್ಲ ನಿಮಗೆ ಹೇಳಿದ್ದೀನಿ. ತುಂಬ ಜನ ಲೈಕ್ ಮಾಡಿದ್ರು ಕೂಡ, ಲೈಕ್ ಮಾಡಿ ಶೇರ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸು. ಆದರೆ ಕೆಲವೊಂದು ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ ನನಗೆ, ನಾವು ಕಂಪ್ಯೂಟ್ರ್ ಅಲ್ಲದೇ ಮೊಬೈಲಲ್ಲಿ ಯಾವ ಥರ ನಾವು ಕನ್ನಡ ಟೈಪ್ ಮಾಡಬೇಕು ಅಂತ. ಯಾಕಂದ್ರೆ ಈಗಿನ ದಿನದಲ್ಲಿ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಪ್ರತಿಯೊಂದರಲ್ಲೂ ಮೊಬೈಲ್ನಲ್ಲೇ ನಾವು ಏನಾದರೂ ಇಂಟರ್ನೆಟ್ ಬ್ರೌಸ್ ಮಾಡಬೇಕಾದ್ರೂ, ಯಾವುದಾದ್ರು ಮೆಸೇಜ್ ಕಳಿಸ್ಬೇಕಾದ್ರೂ, ವಾಟ್ಸಪ್ ಮಾಡಬೇಕಾದ್ರೂ ಅಥವಾ SMS ಮಾಡಬೇಕಾದ್ರೂ, ಏನಾದರೂ ಇಂಟರ್ನೆಟಲ್ಲಿ ಸರ್ಚ್ ಮಾಡಬೇಕಾದ್ರೂ ನಾವು ಮೊಬೈಲ್ ಯೂಸ್ ಮಾಡೋದ್ರಿಂದ ಮೊಬೈಲಲ್ಲಿ ಕನ್ನಡ ಯಾವ ಥರ ಟೈಪ್ ಮಾಡ್ಬೋದು ಅಂತ ಕೇಳಿದರು. ಇದಕ್ಕೆ ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ ಮೊಬೈಲಲ್ಲಿ ಕನ್ನಡ ಟೈಪ್ ಮಾಡೋಕ್ಕೆ. ಕೀಬೋರ್ಡು, ಕನ್ನಡ ಕೀಬೋರ್ಡ್ ಯೂಸ್ ಮಾಡೋಕ್ಕೆ ತುಂಬ ಆ್ಯಪ್ ಇದ್ದಾವೆ. ಅದರಲ್ಲಿ ನಾನು ಉಪಯೋಗಿಸುವಂಥ ತುಂಬ ಜನಪ್ರಿಯವಾದದ್ದು ಮತ್ತು ತುಂಬ ಸುಲಭವಾದದ್ದು ಕೂಡ ಒಂದು ಆ್ಯಪು, ಅದು ಯಾವುದಂದರೆ ಜಸ್ಟ್ ಕನ್ನಡ ಅಂತ. ಜಸ್ಟ್ ಕನ್ನಡ ಒಂದು ಸಿಂಪಲ್ ಆ್ಯಪ್. ಅದು ತುಂಬ ಫ್ರೀ ಆ್ಯಪ್ ಕೂಡ. ಅದು ನೀವು ಅದನ್ನು ನೀವು ಪ್ಲೇಸ್ಟೋರಿಗೆ ಹೋಗಿ ನೀವು ಆರಾಮಾಗಿ ತೊಗೋಬೋದು ಇದನ್ನು. ಅದರಲ್ಲಿ ನೀವು ಜಸ್ಟ್ ಕನ್ನಡ ಅಂತ ಟೈಪ್ ಮಾಡಿ, ಜಸ್ಟ್ ಕನ್ನಡ ಟೈಪ್ ಮಾಡಿ. ಇದು ಕಾಣಿಸ್ತಿದೆಯಲ್ಲ, ಇದು ಜಸ್ಟ್ ಕನ್ನಡ ಆ್ಯಪು. ಇನ್ಸ್ಟಾಲ್ ಅಂತ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫಸ್ಟ್ ನೀವು. ಇದು 14 MB ಇದೆ, ಇನ್ಸ್ಟಾಲ್ ಆಗ್ತಾಯಿದೆ. ಬೇಗ ಆಗ್ಬಿಡ್ತದೆ, ಏನಿಲ್ಲ ತುಂಬ ಟೈಮ್ ಇಟ್ಕೊಳ್ಳಲ್ಲ ನಿಮಗೆ. ನೋಡಿ, ಇಲ್ಲಿ ಕೀಬೋರ್ಡ್ದು ಲೇಔಟ್ ಕೊಟ್ಟಿದ್ದಾರೆ ನಿಮಗೆ, ಯಾವ ಥರ ಇರುತ್ತೆ ಕೀಬೋರ್ಡ್ ಅಂತ ಕೆಳಗಡೆ ಎಲ್ಲ. ನೋಡು, ಇನ್ಸ್ಟಾಲ್ ಆಗ್ತಾಯಿದೆ ಜಸ್ಟ್ ಕನ್ನಡ ಕೀಬೋರ್ಡು. ಇನ್ಸ್ಟಾಲ್ ಆಗ್ತಾಯಿದೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ಈಗ ನಿಮಗೆ ಇಲ್ಲಿ ತೋರಿಸುತ್ತೀವಿ. ಜಸ್ಟ್ ಕನ್ನಡ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಜಸ್ಟ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಲೇಔಟ್ಸ್ ಅಂತಿದೆಯಲ್ಲ, ಅಲ್ಲಿ ಇಂಗ್ಲೀಷ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಸಿಸ್ಟಮ್ ಲ್ಯಾಂಗ್ವೇಜಸ್ ಅಂತಿದೆ, ಅದನ್ನು ಡಿಸೇಬಲ್ ಮಾಡಿ. ಇಲ್ಲಿ ಕೆಳಗಡೆ ಆ್ಯಕ್ಟಿವ್ ಇನ್ಪುಟ್ ಮೆಥಡ್ಸಲ್ಲಿ ಫಸ್ಟ್ ಒಂದು ಇಂಗ್ಲೀಷ್ ಇದೆ. ನಮ್ಮ ಇಂಗ್ಲೀಷ್ ಜೊತೆ ಕನ್ನಡನೂ ಬೇಕಲ್ವ, ಅದಕ್ಕೆ ಕನ್ನಡವನ್ನು ಆನ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಎರಡು ಲ್ಯಾಂಗ್ವೇಜಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಮತ್ತು ಕನ್ನಡ. ಓಕೆ, ಈಗ ಜಸ್ಟ್ ಬ್ಯಾಕ್ ಬಂದುಬಿಡಿ. ಹಿಂಗೆ ಬ್ಯಾಕ್ ಬಂದುಬಿಡಿ. ಯಾವುದಾದ್ರು ಇದು ತೊಗೊಳ್ಳಿ. ಈಗ ನಾನು ಮೆಸೇಜ್ ತೊಗೊಳ್ತಾ ಇದ್ದೀನಿ, ಮೆಸೇಜಲ್ಲಿ ಟೈಪ್ ಮಾಡ್ತಾಯಿದ್ದೀನಿ ಏನಾದ್ರು. ಈಗ ಮೆಸೇಜು ಇಲ್ಲಿ ಈಗ ನೋಡಿ, ಕೀಬೋರ್ಡಲ್ಲಿ ಇಲ್ಲಿ ಮೇಲ್ಗಡೆ ಕೀಬೋರ್ಡ್ ಇದಿರುತ್ತೆ, ಚೂಸ್ ಇನ್ಪುಟ್ ಮೆಥಡ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಇಂಗ್ಲೀಷ್ ಕನ್ನಡ ಕೇಳುತ್ತೆ, ನಮಗೆ ಕನ್ನಡ ತೊಗೊಳ್ಳಿ, ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಮಗೆ ಕನ್ನಡ ಕೀಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಸುಲಭವಾಗಿ ಕನ್ನಡ ಟೈಪ್ ಮಾಡ್ಬೋದು. ನೋಡಿ, ನಾನು ಕನ್ನಡಿಗ. ನೋಡಿ, ಕನ್ನಡಿಗ. ನೋಡಿ, ತಪ್ಪು ಟೈಪ್ ಮಾಡಿದರೆ ನಾವು ಕೆಳಗಡೆ ಸಜೆಷನ್ ತೋರಿಸುತ್ತೆ, ಕನ್ನಡಿಗ ಅಂತ ಸಜೆಷನ್ಸ್ ಇರ್ತವೆ, ಅದು ತೊಗೊಬೋಬೇಕಾದ್ರೆ ನೀವು ಅದನ್ನು ನೀವು ಟೈಪ್ ಮಾಡಬೇಕು ಏನೋ ಇದ್ದರೆ ಅದರಲ್ಲಿ. ನೋಡಿ, ಕರ್ನಾಟಕ ಅಂತ ಬಂದಿದೆ, ಅವೆಲ್ಲ ಬಂದಿದೆ. ಕನ್ನಡಿಗ, ಕನ್ನಡದಲ್ಲಿ ಮಾತನಾಡುವೆ. ಈ ಥರ ಟೈಪ್ ಮಾಡ್ಕೊಳ್ಳಿ. ಈಗ ನಮ್ಮ ಮಧ್ಯದಲ್ಲಿ ಇಂಗ್ಲೀಷ್ ಬೇಕಂತಂದರೆ ನೋಡಿ, ಇಲ್ಲಿ ಕೆಳಗಡೆ ಇದು ಎಮೋಜಿ ಸಿಂಬಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಗ್ಲೋಬ್ ಸಿಂಬಲ್ ಇದೆಯಲ್ಲ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಚೇಂಜ್ ಆಗುತ್ತೆ, ಇಂಗ್ಲೀಷ್ ಟೈಪ್ ಮಾಡ್ಬೋದು. ಇಂಗ್ಲೀಷ್ ಕೀಬೋರ್ಡ್ ಕೀಬೋರ್ಡನ್ನು ನಮ್ಮ ಕನ್ನಡ ಚೇಂಜ್ ಮಾಡಿಕೊಂಡು ಇದರಲ್ಲಿ ಬಳಸಬಹುದು. ಈ ಥರ ನಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಒಡ್ಡೆ ಟೈಪ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಗೊತ್ತಾಗಿದೆ ಗೊತ್ತೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ
ಅಥವಾ ಇದರಲ್ಲಿ ನಾವು ಟೈಪ್ ಮಾಡಬೇಕಾ ಮೆಥಡ್ ಬಗ್ಗೆ ಏನಾದರೂ ನಿಮಗೇನಾದ್ರು ಸಂದೇಹಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡು. ಅದು ನಾವು ಆ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ತೀನಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.